ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಒಂದು ಮುಳ್ಳು ಚುಚ್ಚಿದರೂ ಸಾಕು ಅಮ್ಮ ಅನ್ನೋರೇ ಜಾಸ್ತಿ. ಆದರೆ ಈ ದಾಸಪ್ಪನಿಗೆ ಮಾತ್ರ ಮುಳ್ಳಿನ ಪಲ್ಲಕ್ಕಿಯಲ್ಲೇ ಹಾಸಿಗೆ. ಇಂಥದ್ದೊಂದು ವಿಚಿತ್ರ ಆಚರಣೆ ನಡೆಯೋದು ಚಿತ್ರದುರ್ಗ ಜಿಲ್ಲೆ ತುರುವನೂರಿನಲ್ಲಿ. ದಾಸಪ್ಪನನ್ನ ಎತ್ತಿಕೊಳ್ಳೋದಕ್ಕಾಗಿ ಮುಗಿಬೀಳೋ ಜನ, ಇದನ್ನ ನೋಡೋದಕ್ಕಾಗಿಯೇ ಸೇರಿರೋ ನೂರಾರು ಮಂದಿ. ಇದೆಲ್ಲ ಕಂಡು ಬರೋದು ಚಿತ್ರದುರ್ಗ ತಾಲೂಕಿನ ತುರುವನೂರಿನ ಆಂಜನೇಯ ಸ್ವಾಮಿ ಜಾತ್ರೆಯಲ್ಲಿ ಸೇರಿರೋ ಜನರೇ ದಾಸಪ್ಪನನ್ನ ಎತ್ತಿ ಮುಳ್ಳಿನ ಪಲ್ಲಕ್ಕಿ ಮೇಲೆ ಮಲಗಿಸ್ತಾರೆ. ಈ ಮೂಲಕ ದಾಸಪ್ಪ ಪವಾಡ ಮಾಡ್ತಾನಂತೆ. ಒಂದು ಮುಳ್ಳಿನ ಪಲ್ಲಕ್ಕಿ ಇದೆ ಇಲ್ಲಿ. ಆ ಮುಳ್ಳಿನ ಪಲ್ಲಕ್ಕಿನಲ್ಲಿ ಅವರು ಮಲಗ್ತಾರೆ. ಅವ್ರ ದೇವರು ಬಂದ್ಬಿಟ್ಟು ಅವ್ರ ಮೈ ಮೇಲೆ ಅವರು ಮಲಗ್ತಾರೆ. ಅವ್ರಿಗೇನು ಎಚ್ಚರ ಇರೋದಿಲ್ಲ. ಆಮೇಲೆ ಇಲ್ಲಿಗೆ ಬರ್ತಾರೆ, ತುರುವನೂರಿಗೆ ಬರ್ತಾರೆ. ತುರುವನೂರಿನಲ್ಲಿ ಅಡವಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಇದೆ. ಅಲ್ಲಿ ಕೂಡ ರಾತ್ರಿ 9 ಗಂಟೆಗೆ ಮತ್ತೆ ಪವಾಡ ಆಗುತ್ತೆ. ಅವತ್ತು ಅಲ್ಲಿ ಪವಾಡ ಆದಮೇಲೆ ಸೀದಾ ಊರೆಲ್ಲ ಸುತ್ತಾಡ್ತಾರೆ. ಈ ಆಚರಣೆ 31 ವರ್ಷದಿಂದ ನಡೀತಿದೆ. ಒಂದು ಕಾಲದಲ್ಲಿ ಊರಿಗೆ ಬರಗಾಲ ಬಂದಾಗ ಆಂಜನೇಯ ಸ್ವಾಮಿ ಸೂಚನೆಯಂತೆ ಭಕ್ತನೊಬ್ಬ ಮುಳ್ಳಿನ ಪಲ್ಲಕ್ಕಿಯ ಮೇಲೆ ಕುಳಿತು ದೇವರ ಸೇವೆ ಮಾಡಿದ್ದ. ಇದೇ ಆಚರಣೆ ಈಗಲೂ ಮುಂದುವರೆದಿದೆ. ದಾಸಪ್ಪ ಕುಟುಂಬದವರು ಬಿಟ್ಟು ಬೇರೆ ಯಾರೂ ಇದನ್ನೆಲ್ಲ ಮಾಡುವಂತಿಲ್ಲ. ವಂಶ ಪಾರಂಪರ್ಯವಾಗಿ ಅವ್ರ ಕುಟುಂಬನೇ ನಡೆಸ್ಕೊಂಡು ಬಂದಿರೋಂಥದ್ದು. ಹೋಗಿ ಆ 3 ವಾರ ಒಂದು ಮುಳ್ಳಿನ ಪಲ್ಲಕ್ಕಿ ಇದೆ. 3 ವಾರ ಸತತವಾಗಿ ಏನಾದರೂ ಅಲ್ಲಿ ಆ ಮುಳ್ಳಿನ ಪಲ್ಲಕ್ಕಿನಲ್ಲಿ ಶನಿವಾರ ದಿವಸ ಹೋಗಿ ಮಲಗಿದ್ದೇ ಆಗಿದ್ರೆ ನೆಕ್ಸ್ಟ್ ಅವರಿಗೆ ಪಟ್ಟ ಕಟ್ಟೋಂಥ ಒಂದು ಅವಕಾಶಗಳಿದೆ. ದಾಸಪ್ಪ ಈ ಆಚರಣೆಗಾಗಿ 9 ದಿನಗಳ ಕಾಲ ಉಪವಾಸ ಇರ್ತಾನೆ. ಒಟ್ಟಿನಲ್ಲಿ ಈ ಆಚರಣೆ ಮಾಡಿದ್ರೆ ಊರಿಗೆ ಒಳ್ಳೆಯದಾಗುತ್ತೆ ಅನ್ನೋದು ಗ್ರಾಮಸ್ಥರ ನಂಬಿಕೆ. ಚಿತ್ರದುರ್ಗದಿಂದ ಕ್ಯಾಮ್ರಾಮನ್ ಮಹಾದೇವ್ ಜೊತೆ ಡಿ ಕುಮಾರಸ್ವಾಮಿ, ಸುವರ್ಣ ನ್ಯೂಸ್. ಇನ್ನು ಜಗಲಿಕಟ್ಟೆಯಲ್ಲಿ ಜನ ಇವತ್ತು ಏನೇನು ಮಾತನಾಡ್ಕೊಂಡ್ರು ಅನ್ನೋದನ್ನು ನೋಡ್ತಾ ಈಗಿನ ಸುದ್ದಿಯನ್ನು ಮುಗಿಸೋಣ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್. ಪದ್ಮನಾಭ ಪ್ರಸನ್ನ ಅವರಿಗೆ ತಲೆ ಕೆಟ್ಟಿದೆ. ಅವರ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡುತ್ತೇನೆ. ಯಡಿಯೂರಪ್ಪ. ಹುಚ್ಚರ ಸಂತೆಯಲ್ಲಿ ಪಕ್ಷದ ಅಧ್ಯಕ್ಷರ ಕುರ್ಚಿ ಹಿಡಿದವನೇ ಜಾಣ ಅನ್ನೋದು ಮಾಡ್ರನ್ ಗಾದೆ. ಕಾವೇರಿ ವಿಚಾರ. ನವದೆಹಲಿಯಲ್ಲಿ ರಾಜ್ಯ ಸಂಸದರ ಕಾಟಾಚಾರದ ಸಭೆ. ಈ ರಾಜಕಾರಣಿಗಳು ರೈತರಿಗೆ ಕೊಟ್ಟ ಸಂದೇಶ ಏನ್ ಗೊತ್ತಾ? ಸಾಯಬೇಡಷ್ಟು ಬೇಗ ಸ್ವಲ್ಪ ತಡಿ, ಸಾಯಬೇಡಷ್ಟು ಬೇಗ ಸ್ವಲ್ಪ ತಡಿ, ದೇವ್ರವನೇ ನೀನಾಯ್ತು ಹೊಡಿ. ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಬಿಜೆಪಿಯಿಂದ ಭರವಸೆಗಳ ಬೆಳಕು ಪ್ರಣಾಳಿಕೆ ಬಿಡುಗಡೆ. ಕೇಳ್ರಪ್ಪೋ ಕೇಳಿ, ಭರವಸೆ 1 ಸಾರಿ, ಭರವಸೆ 2 ಸಾರಿ, ಭರವಸೆ 3 ಸಾರಿ. ಮುಂದಿನ ಎಲೆಕ್ಷನ್ ವರೆಗೂ ಕೇಳ್ತಾನೆ ಇರಿ. ಕೇಳ್ರಪ್ಪೋ ಕೇಳಿ. 29ನೇ ಹುಟ್ಟುಹಬ್ಬಕ್ಕಾಗಿ ಒಂದೇ ನಿಮಿಷದಲ್ಲಿ 100 ಮಂದಿಯಿಂದ ಕಿಸ್ ಪಡೆದು ದಾಖಲೆ ಬರೆದ ವೀಣಾ ಮಲ್ಲಿಕ್. ಅಯ್ಯಪ್ಪ, ವೀಣಾ ಮೇಡಮ್ದು ಒಂದೇ ಹಾಡು. ಹಾಡು ಹರೆಯ 4 ಡೇಸು ಹಾಗೆ ಬಿಟ್ರೆ ಹೆವಿ ಲಾಸು. ನಾನು 3 ಬಿಡುವ ಮೊದಲೇ ಪ್ಲೀಸ್ ಪ್ರೀತಿ ಮಾಡಿ. ಕಿಲ ಕಿಲ